ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜೂನ್ 1ನೇ ತಾರೀಕಿನಿಂದ ಗುರು ಭಗವಾನರು ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. 31/10/2026 ಕಟಕ ರಾಶಿಯಲ್ಲಿರ್ತಾರೆ. 31/10/2026ರಿಂದ 24/1/2027 ಸಿಂಹ ರಾಶಿಯಲ್ಲಿ ಇರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಸಿಂಹ ರಾಶಿಯವರಿಗೆ ಗುರುಬಲ ಇರುತ್ತಾ ಇಲ್ವಾ, ಇಲ್ಲದೇ ಇದ್ದರೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸಿಂಹ ರಾಶಿಯವರಿಗೆ ಗುರು ಕಟಕ ರಾಶಿ ಪ್ರವೇಶ ಮಾಡಿದ ನಂತರ ಗುರುಬಲ ಇರುವುದಿಲ್ಲ. ಈ ಗುರುಬಲ ಇಲ್ಲದೇ ಇದ್ದಂಥ ಸಂದರ್ಭಗಳಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಏರಿಳಿತ ಉಂಟಾಗ್ತದೆ, ಹಣಕಾಸಿನ ಸಮಸ್ಯೆ ಉಂಟಾಗ್ತದೆ. ನೀವು ಯಾರಿಗಾದರೂ ಹಣ ಕೊಟ್ಟಿದ್ರೆ ವಾಪಸ್ ಬರೋದು ಕಷ್ಟ ಸಾಧ್ಯ, ಅಥವಾ ನೀವು ಯಾರಿಗಾರ ಕೊಡಲಿಕ್ಕೆ ಇದ್ದರೆ ಕೊಡೋದು ಸ್ವಲ್ಪ ಕಷ್ಟ ಸಾಧ್ಯ ಉಂಟಾಗ್ತದೆ. ತುಂಬ ಏರುಪೇರಿನ ವ್ಯವಹಾರಗಳನ್ನು ತೋರಿಸುತ್ತೆ. ವಿವಾಹಾದಿ ಶುಭ ಕಾರ್ಯಗಳಾಗಿರ್ಬೋದು, ಮನೆ ಕಟ್ಟುವ ವಿಚಾರ ಆಗಿರ್ಬೋದು, ಹೊಸ ವಾಹನಗಳನ್ನು ತೆಗೆದುಕೊಳ್ತಕ್ಕಂಥ ವಿಚಾರಗಳಾಗಿರ್ಬೋದು, ಜಮೀನು ಖರೀದಿ ವಿಚಾರಗಳಾಗಿರ್ಬೋದು, ಇತರ ವಿಚಾರಗಳಲ್ಲಿ ಸಮಸ್ಯೆಗಳು ಕಂಡುಬರ್ತದೆ. ಈ ಸಮಸ್ಯೆಗಳು ಕಂಡುಬರೋದ್ರಿಂದ ನೀವು ತಪ್ಪದೆ ಗುರುವಾರಗಳಂದು ಈ ಗುರುವಿಗೆ ಸಂಬಂಧಪಟ್ಟ ದೋಷಕ್ಕೆ ಪರಿಹಾರ ಮಾಡ್ಕೊಬೋದು ಬಹಳ ಉತ್ತಮ. ವಿಷ್ಣುವಿನ ದೇವಸ್ಥಾನ, ಈಶ್ವರನ ದೇವಸ್ಥಾನ, ದಕ್ಷಿಣಾಮೂರ್ತಿ ದೇವಸ್ಥಾನ, ಕುಲಗುರುಗಳು, ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಮಂದಿರಗಳಲ್ಲಿ ಗುರುವಾರ ಬೆಳಿಗ್ಗೆ ನೀವು ಅರಿಶಿಣದ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹಳದಿ ಹೂವನ್ನು ತೆಗೆದುಕೊಂಡೋಗಿ ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ದೇವಸ್ಥಾನಕ್ಕೆ 12 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬೇಕಾದ ದೇವಸ್ಥಾನಗಳಲ್ಲಿ ಹಳದಿ ಸಿಹಿ ತಿಂಡಿಯನ್ನು, ಲಾಡು, ಮೈಸೂರು ಪಾಕು, ಜಿಲೇಬಿ ಇತ್ಯಾದಿ ಸಿಹಿ ತಿಂಡಿಗಳನ್ನು, ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಭಕ್ತಾದಿಗಳಿಗೆ ನೀವು ವಿತರಣೆ ಮಾಡ್ಬೋದು ಪೂಜೆ ಮುಗಿದ ಮೇಲೆ. ಇನ್ನು ಮನೆಯಲ್ಲಿಯೂ ಸಹ ಈ ದೇವರ ಚಿತ್ರಪಟಗಳಿಗೆ ಪೂಜೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದ್ರಿಂದ ಅಥವಾ ಶಿವ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಪ್ರತಿ ದಿವಸ ಹಳದಿ ತಿಲಕ ಹಣೆಯಲ್ಲಿ ಅಥವಾ ಕುತ್ತಿಗೆಯಲ್ಲಿ ಧಾರಣೆ ಮಾಡೋದು ತುಂಬ ಒಳ್ಳೆಯದು. ವ್ಯಾಪಾರ ವ್ಯವಹಾರಗಳು ನೀವು ಅಂದ್ಕೊಂಡ ರೀತಿಯಲ್ಲಿ ಫಲ ಕೊಡಲ್ಲ. ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಇನ್ನು ಕೆಲವರು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಗುರುಗಳ ಆಶೀರ್ವಾದ ಪಡ್ಕೊಂಡು ಮಂತ್ರಾಕ್ಷತೆಯ ಪ್ರಸಾದವನ್ನು ಶ್ರದ್ಧಾ ಭಕ್ತಿಯಿಂದ ತೆಗೆದುಕೊಂಡು ಕರವಸ್ತ್ರದಲ್ಲಿ ಅದರ ಕೆಲವು ಅಕ್ಕಿ ಕಾಳನ್ನು ಯಾವಾಗಲೂ ನಿಮ್ಮ ಪರ್ಸಲ್ಲಿ ಅಥವಾ ಜೇಬ್ನಲ್ಲಿ ಇಟ್ಕೊಂಬೋದು ತುಂಬ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೂ ಸಹ ಗುರುಬಲ ಇರೋದಿಲ್ಲ. ಓದೋದು ನೆನಪಿನಲ್ಲಿ ಉಳಿಯೋದಿಲ್ಲ, ಡಿಸ್ಟರ್ಬೆನ್ಸ್ ಆಗ್ತದೆ. ಅಥವಾ ಓದಲಿಕ್ಕೆ ಕೂತ್ಕೊಂಡ್ರೆ ಆಕಳಿಕೆ ಅಥವಾ ತೂಕಡಿಕೆ ಬರ್ತಕ್ಕಂಥದ್ದು ಅಥವಾ ಓದಿದ್ದು ಮರ್ತೋಗ್ತಕ್ಕಂಥದ್ದು ಸಾಧ್ಯತೆಗಳಿರೋದ್ರಿಂದ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡೋದ್ರಿಂದ, ಅಥವಾ ಸರಸ್ವತಿ ದೇವಿಗೆ ಪೂಜೆ ಮಾಡೋದ್ರಿಂದ, ಅಥವಾ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಮಂದಿರ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ಈ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಮನೆಯಲ್ಲಿ ಓಂ ಗಂ ಗಣಪತಿಯೇ ನಮಃ ಈ ಸ್ತೋತ್ರವನ್ನು 108 ಸಲ ಪಾರಾಯಣ ಮಾಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಗರಿಕೆ ಪತ್ರೆಯ ಪ್ರಸಾದವನ್ನು ಯಾವಾಗಲೂ ನಿಮ್ಮ ಜೋಬಲ್ಲಿ ಅಥವಾ ಪರ್ಸಲ್ಲಿ ಬೇಕಾದರೂ ಇಟ್ಕೋಬೋದು. ಬಿಲ್ವ ಪತ್ರೆಯ ಅರ್ಪಣೆ ಮಾಡಿಯೂ ಸಹ ಗಣಪತಿ ದೇವರಿಗೆ ಪೂಜೆ ಕೊಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಇನ್ನು ಸರಸ್ವತಿ ದೇವಿಗೂ ಸಹ ಪೂಜೆ ಮಾಡಿ ಸರಸ್ವತಿ ದೇವಿಯ ಮಂತ್ರವನ್ನು ಜಪಿಸೋದ್ರಿಂದಲೂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಈ ಮಂತ್ರವನ್ನು ಜಪಿಸೋದ್ರಿಂದಲೂ ಈ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗಿ ಶುಭ ಫಲಗಳು ಸಿಗ್ತವೆ. ನೀವು
ಓದಲಿಕ್ಕೆ ಕೂತ್ಕೊತಕ್ಕಂಥ ಒಂದು ಸಂದರ್ಭಗಳಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊತಕ್ಕಂಥದ್ದು ಅಥವಾ ಪೂರ್ವಕ್ಕೆ ಅಥವಾ ಈಶಾನ್ಯಕ್ಕೆ ಮುಖ ಮಾಡಿ ಕೂತ್ಕೊಂಡು ಓದಲಿಕ್ಕೆ ಕೂತ್ಕೊಂಬೋದು ಒಳ್ಳೆಯದು. ಒಂದು ವೇಳೆ ಡಿಸ್ಟರ್ಬೆನ್ಸ್ ಆದರೆ ಒಂದು 5 ನಿಮಿಷ ವಾಕ್ ಮಾಡಿ ತಿರುಗಾಡಿ ಆನಂತರ ಓದಲಿಕ್ಕೆ ಕೂತ್ಕೊಂಬೋದು ತುಂಬ ಒಳ್ಳೆಯದು. ಇಲ್ಲಿ ಸಿಂಹರಾಶಿಯವರಿಗೆ 1 ವರ್ಷಗಳ ಕಾಲ ಗುರುಬಲ ಇರೋದಿಲ್ಲ. ನೀವು ಏನು ಈಗ ಮಾಡ್ತಾ ಇರ್ತಕ್ಕಂಥ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ಲಾಭವನ್ನು ಕೊಡೋದಿಲ್ಲ. ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ಸೂಕ್ತ ಪರಿಹಾರಗಳನ್ನು 21 ವಾರಗಳ ಕಾಲ ಕಳೆಯುವವರೆಗೂ ಪೂಜೆ ಮಾಡಿಸೋದು ತುಂಬ ಉತ್ತಮ. ಪೂಜೆ ಮಾಡಿಸ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಶ್ರದ್ಧಾ ಭಕ್ತಿ ಇದ್ದರೆ ಒಳ್ಳೆಯದು. ಅಥವಾ ನಿಮ್ಮ ಮನೆಯಲ್ಲೇ ಪೂಜೆ ಮಾಡಿ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ. ವೀಕ್ಷಕರೇ, ವಿಶೇಷವಾಗಿ ಎಲ್ಲ ವ್ಯವಹಾರಗಳಲ್ಲೂ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.